ಮೂಡಚಿಂಚಲಹಳ್ಳಿ ಗ್ರಾಮದ ರಸ್ತೆ ವಿವಾದ ಬಗೆಹರಿಸಿದ್ದಕ್ಕೆ ಹಲವು ದಲಿತ ರೈತಪರ ಮುಖಂಡರಿಂದ ಆಡಳಿತ ಯಂತ್ರಗಾರಕ್ಕೆ ಕೃತಜ್ಞತೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮೂಡಚಿಂಚಲಹಳ್ಳಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ ಸದರಿ ಗ್ರಾಮದ ದಲಿತರ ಹೊಲಗಳಿಗೆ ಹೋಗುವ ರಸ್ತೆಯನ್ನ ಹಲವು ಸವರ್ಣೀಯರ ಮುಖಂಡರು ಅತಿಕ್ರಮಣ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದು ಹಿನ್ನೆಲೆಯಲ್ಲಿ ದಲಿತ ಪರ ಹಲವು ಮುಖಂಡರು ರಸ್ತೆ ಅತಿಕ್ರಮಣಕ್ಕೆ ಕಡಿವಾಣ ಹಾಕಿ ದಲಿತರು ತಮ್ಮ ಹೊಲಗಳಿಗೆ ಹೋಗಿ ಬರಲು ಅನುಕೂಲ ಮಾಡಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಇದೀಗ ಒತ್ತುವರಿ ಆಗಿದ್ದ ರಸ್ತೆಯನ್ನ ತೆರವುಗೊಳಿಸಿಕೊಟ್ಟಿದ್ದು, ಈ ವೇಳೆ ಗ್ರಾಮದಲ್ಲಿ ದಲಿತರ ಪರ ಮುಖಂಡರಾದ ಉಲವಾಡಿ ರಾಮಪ್ಪ, ಶ್ರೀನಿವಾಸ ಹಾಗೂ ರೈತಪರ ಮುಖಂಡರಾದ ಮುನಿಯಪ್ಪ ಮತ್ತಿತರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 4 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದು, ಈಗ ನಮಗೆ ನ್ಯಾಯ ಸಿಕ್ಕಿದ್ದು, ಅದಕ್ಕೆ ಶ್ರಮಿಸಿದ ಕಂದಾಯ ಮತ್ತು ಪೊಲೀಸ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು. ಈ ವೇಳೆ ಹಲವು ಸ್ಥಳೀಯ ಸಾರ್ವಜನಿಕರು ಹಾಜರಿದ್ದರು. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ನಮ್ಮ ಮೂಡಚಿಂಚಲಹಳ್ಳಿ ಗ್ರಾಮದಲ್ಲಿ ಸುಮಾರು 2021ರಿಂದ 2025ರವರೆಗೂ ಸುಮಾರು 4 ವರ್ಷಗಳಿಂದ ಏನು ನಮ್ಮ ದಲಿತ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಕೆಲವು ಶ್ರೀಮಂತ ಕುಟುಂಬದವರು ಅಕ್ವರಿ ಮಾಡಿಕೊಂಡು ಮತ್ತೆ ಏನು ಇದೇ ನಮ್ಮ ಮೂಡಚಿಂಚಲಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಮಂಜು ಹೇಳ್ದಂಗೆ ಗೊಳ್ಳಳ್ಳಿಯಿಂದ ಕುರುಬೂರು ರಸ್ತೆವರೆಗೂ ಸುಮಾರು ದನಕರುಗಳು ಮತ್ತು ರೈತಾಪಿ ಟೊಮೆಟೊ ಗಾಡಿಗಳು ರೈತರು ಹೋಗುವ ಎಲ್ಲ ತರಕಾರಿಗಳನ್ನು ಸಾಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಿರೋ ಕಾರಣ ಇದೇ ರೀತಿ ಅಧಿಕಾರಿಗಳು ಗಮನ ಹರಿಸಿ ಒಂದು 3 ರಸ್ತೆ ಏನಿದೆ, ಗೊಳ್ಳಳ್ಳಿಯಿಂದ ಕುರುಬೂರು ರಸ್ತೆ ಮತ್ತು ನಾಲ್ಪರಿ ಕೆರೆ ಅಂತ ಏನೊಂದು ಆ ಕೆರೆಗಳು ಎಲ್ಲರ ಸಹಕಾರದೊಂದಿಗೆ ಮತ್ತು ಇಲ್ಲಿರ್ತಕ್ಕಂಥ ಏನು ನಮ್ಮ ಗ್ರಾಮದ ಹಿರಿಯರಾಗಿರ್ತಾರೆ, ಗೋಪಾಲಕೃಷ್ಣನಾಗರು ಆಗಿರ್ಬೋದು, ಚಂದ್ರು ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರು ತಿಮ್ಮರಾಯಪ್ಪ ಮತ್ತು ಚಂದ್ರಪ್ಪ ಅವರೆಲ್ಲ ಮನಸ್ಸು ಮಾಡಿ ಈ ಒಂದು ರಸ್ತೆಗೆ ಎಲ್ಲರೂ ರೈತಾಪಿ ಜನಗಳು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಯಾವುದೇ ರೀತಿ ಶಾಂತಿಯುತವಾಗಿ ಎಲ್ಲ ರಸ್ತೆಗಳನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವರಲ್ಲಿ ನಾವು ಮನವಿ ಮಾಡ್ತಾಯಿದ್ವಿ. ಇದೇ ಗ್ರಾಮದವರು ನಾವು ರೈತ ಸಂಘ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ತುಂಬ ಕಾರಣಗಳಿಂದ ಈ ಊರಲ್ಲಿ ಈ ಸಾರ್ವಜನಿಕರ ರಸ್ತೆಗಳನ್ನು ಅಡ್ಡಿಗೊಳಿಸ್ತಾಯಿದ್ರು. ಕೆಲವೊಂದು ಕಾರಣಾಂತರಗಳಿಂದ ಅವರು ಗೊಳಿಸ್ಬೇಕು ಅಂತೇಳ್ಬಿಟ್ಟು ಏನೂ ಮಾಡಿಲ್ಲ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅಡ್ಡಿಪಡಿಸಿದರು. ಇವತ್ತು ನಮಗೆಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಗಿರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಗಿರಲಿ, ಮತ್ತು ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟಿಂದ ಆಗಿರಲಿ ಎಲ್ಲರೂ ಬಂದಿದ್ದರು. ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಇಲ್ಲಿ ಬಂದು ಎಲ್ಲರೂ ಸುಗಮವಾಗಿ ಎಲ್ಲರೂ ಸ್ಪಂದಿಸಿ ಇದಕ್ಕೆ ಇವರಿಗೆ ಇದೊಂದು ರಸ್ತೆಯನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇಲ್ಲಿ ಆಪೋಸಿಟ್ ಆಗಿದ್ದಿದ್ದು ಶಿವಾರೆಡ್ಡಿ ಮನೆಯವರು ಅಂತ ಹೇಳ್ಬಿಟ್ಟು ಮಾಡಿದರು. ಅವರು ಇವತ್ತು ಸಹಕರಿಸಿ ನಮ್ಮೊಂದಿಗೆ ಆಯ್ತಪ್ಪ, ಏನೋ ಕೆಲವೊಂದು ಕಾರಣಾಂತರಗಳಿಂದ ನಾವು ಮಾಡಿದ್ರಿ, ಆಯಿತು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಮಾಡಿ ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಅನುಕೂಲ ಏನಂತಂದರೆ, ಸುಮಾರು ಒಂದು 4-5 ವರ್ಷಗಳಿಂದ ಈ ಊರಲ್ಲಿ ಇದೊಂದೇ ಅಲ್ಲ, ರೈತರಿಗೆ ಎಲ್ಲೇ ಆಗಿರಲಿ ರಸ್ತೆಗಳು ಬೇರೆ ಕಡೆ ಇನ್ನೂ ಒಂದು 3 ರಸ್ತೆಗಳಿದೆ. ಆ 3 ರಸ್ತೆಗಳಿಂದ ಬಟ್ ಇದೊಂದು ರಾಜಕೀಯ ಉದ್ದೇಶದಿಂದ ಆಗಿರಲಿ, ಇಲ್ಲ ಬೇರೆ ಏನೇ ಉದ್ದೇಶದಿಂದ ಆಗಿರಲಿ ಅದನ್ನು ಅಡ್ಡಿಗಡಿಸಿದ್ದಾರೆ. ಬಟ್ ಇದೇ ಸಹಕಾರ ಈ ಗ್ರಾಮಸ್ಥರು ಕೊಟ್ಟು ಅದನ್ನು ಪರಿಹಾರ ಮಾಡಿಕೊಂಡು ಎಲ್ಲರೂ ಸುಗಮವಾಗಿ, ಯಾಕಂತಂದರೆ ರೈತ ರಾಷ್ಟ್ರಕ್ಕೆ ಅನ್ನ ಬೆಳೆಯೋವನು, ರಾಷ್ಟ್ರಕ್ಕೆ ಅನ್ನ ಕೊಡೋವನು, ರೈತರಿಗೆ ಯಾರೂ ತೊಂದರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ವಿನಂತಿ. ಅವರಲ್ಲೇ ಒಳ್ಳೆ ಮನೋಭಾವನೆ ಬಂದು ಎಲ್ಲರೂ ಸಹಕರಿಸ್ಕೊಂಡು ಇಲ್ಲಿ ಯಾರು ಭೂಮಿ ಶಾಶ್ವತ ಅಷ್ಟಾಗೇ ನಾವು ಶಾಶ್ವತ ಅಲ್ಲ, ಭೂಮಿನೇ ಶಾಶ್ವತ. ಅದು ಪ್ರತಿಯೊಬ್ಬರು ತಿಳ್ಕೊಂಡು ಈ ಊರಿನ ಗ್ರಾಮಸ್ಥರು ಅಷ್ಟೇ, ನಾನು ಇದೇ ಊರದ ಗ್ರಾಮಸ್ಥ, ನಾನು ಈ ಊರಲ್ಲಿ ಎಲ್ಲರೂ ತಿಳ್ಕೊಂಡು ಆ ರಸ್ತೆಗಳನ್ನೆಲ್ಲ ಎಲ್ಲರೂ ಸರ್ಕೊಂಡು ಏನಿದೆಯೋ ಅದು ನೋಡ್ಕೊಂಡು ಎಲ್ಲ ದಾರಿಗಳಿಗೆ ಹೋಗಿ ಎಲ್ಲರೂ ಸುಗಮವಾಗಿ ಒಳ್ಳೆಯ ಬೆಳೆ ಬೆಳೆದು ಆ ರೈತರು ಸುಗಮವಾಗಿದ್ದರೆ ಎಲ್ಲರಿಗೂ ಸಂತೋಷ. ಇದರಿಂದ ನನಗೂ ತುಂಬ ಸಂತೋಷ ಆಗ್ತಾಯಿದೆ. ನಾನು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ. ಇದಕ್ಕೆಲ್ಲ ಸಹಕರಿಸಿದ್ದವರಿಗೆಲ್ರಿಗೂ ನಾನು ಒಂದು ಸಹಕಾರವನ್ನು ಅರ್ಸ್ತೀನಿ. ನಾನು ರೈತ ಸಂಘ, ರೈತ ಕರ್ನಾಟಕ ಹೋರಾಟಗಾರರ ರೈತ ಸಂಘದ
ಉಪಾಧ್ಯಕ್ಷರಾದ ಮುನಿಯಪ್ಪ ಮುನಿಯಪ್ಪ ಅಂತ ನಾನು ಈ ಮೂರು ದಿನದಲ್ಲಿ ಬಂದಾಗ ಮೊನ್ನೆ 21ರಿಂದ 25ವರೆಗೂ ಗಲಾಟೆ ಇತ್ತು. ಇವತ್ತು ಬಂದಿದ್ದಕ್ಕೆ ಒಳ್ಳೆ ಖುಷಿ ಆಯಿತು ನನಗೆ. ಇಲ್ಲಿ ಎಲ್ಲರೂ ಅನುಕೂಲ ಮಾಡಿಕೊಟ್ರು. ಇಲ್ಲಿ ಶಿವಾರೆಡ್ಡಿ ಅವರು ಫಸ್ಟು ಅವರೇ ಏನು ತೊಂದರೆ ಮಾಡೋಕ್ಕೆ ಕೊಟ್ಟಿಲ್ಲ. ಇವತ್ತು ಇಷ್ಟು ದಿನವೂ ಗಲಾಟೆ ಮಾಡಿಕೊಂಡು ಇವರು ಅನ್ಕೊತಾಯಿದ್ರು. ನಮ್ಮ ರೈತರಿಗೆ ಒಳ್ಳೆ ಸಹಾಯ ಮಾಡವ್ರೆ. ಆಮೇಲೆ ನಮ್ಮ ಪೊಲೀಸು ಇಲಾಖೆಯವರು, ಸರ್ಕಲ್ ಸಾಹೇಬರು, ನಮ್ಮ ಮೇಡಮ್ನವರು, ಇನ್ಸ್ಪೆಕ್ಟರ್ ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಪಂಚಾಯತಿ ಕಡೆಯಿಂದ PDO ಅವರು ಸಪೋರ್ಟ್ ಮಾಡಿದ್ರು. ಊರಿನವರು ಸಪೋರ್ಟ್ ಮಾಡಿದ್ರು. ರೈತರು, ದಲಿತರು ಎಲ್ಲ ಸಪೋರ್ಟ್ ಮಾಡವ್ರೆ. ನನಗೆ ಸಂತೋಷ ಆಯಿತು. ಇನ್ನು ನಾನೇನು ಮಾತಾಡ್ಸೋದೇನಿಲ್ಲ, ಎಲ್ಲ ಸಂತೋಷವಾಗಾಯಿತು. ರಸ್ತೆ ಒಳ್ಳೆ ಇದಾಯಿತು, ಅಷ್ಟು ಮಾತ್ರ ಸಾಕ್ಬಿಟ್ಟಿತ್ತು ಅಷ್ಟು ಅಂತ ಮಾದಿಗ ದಂಡರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮೂಡಜಿಂತನಹಳ್ಳಿ ಗ್ರಾಮದಲ್ಲಿ 2021ರಲ್ಲಿ ದಲಿತರು ಓಡಾಡುವ ರಸ್ತೆಯಲ್ಲಿ ಕಾರಣಾಂತರಗಳಿಂದ ರಸ್ತೆಗೆ ಅಡ್ಡಗಟ್ಟಿ ಜನಗಳು ಓಡಾಡೋಕ್ಕೆ ತೊಂದರೆ ಆಗಿತ್ತು. ಆದರೆ ಈಗ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟು ಸುಮಾರು 3 ವರ್ಷಗಳಿಂದ ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ. ಆಗಲೇ ಇವತ್ತು ಏನು ನಮ್ಮ ತಹಸೀಲ್ದಾರ್ ಸಾಹೇಬರು, RI ಅವರು ಮತ್ತು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ನಮಗೆ ಈ ಗ್ರಾಮಕ್ಕೆ ಬಂದು ಈ ರಸ್ತೆಯನ್ನು ಸುಗಮವಾಗಿ ಎಲ್ಲರೂ ಬಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಮತ್ತು ಇದೇ ನಮ್ಮ ಗ್ರಾಮದ ಅಡ್ಡಗಟ್ಟಿ ಕಾರಣಾಂತರಗಳಿಂದ ಕಾರ್ಯಕರ್ತರ ಶಿವಾರೆಡ್ಡಿ ಅವರು ಸಹ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೂ ಒಳ್ಳೆಯ ಎಲ್ಲರ ಸಹಕಾರದೊಂದಿಗೆ ಈ ಒಂದು ರಸ್ತೆಯನ್ನು ದಲಿತರು ಹೋರಾಡ್ಕೊಳ್ಳೋದಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಏನು ನಮ್ಮ ಈ ಒಂದು ಇದರಲ್ಲಿ ರೈತ ಸಂಘದ ಮುಖಂಡರು, ಅಧ್ಯಕ್ಷರುಗಳು ಎಲ್ಲರೂ ಈ ಒಂದು ಸಂಘದಲ್ಲಿ ಈ ಒಂದು ರಸ್ತೆಗೆ ಒಳ್ಳೆಯ ಒಂದು ಇದನ್ನು ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ಈ ರಸ್ತೆಯ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ರಿಗೂ ಏನು ನಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ.